ಧಾರವಾಡ ಪ್ರಹ್ಲಾದ್ ಜೋಶಿ. ಅಂದರೆ ಲಕ್ಷದ ಮತಗಳ ಅಂತರದಿಂದ ಉತ್ತರ ಕನ್ನಡದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮಾತ್ರ 80,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ನೋಡಿ, ಕಂಫರ್ಟಬಲ್ ಲೀಡಿಗೆ ಬಂದಿರೋರು ಒಂದು ಕುಮಾರಸ್ವಾಮಿ, ಇನ್ನೊಂದು ಕೋಲಾರದಲ್ಲಿ ಮಲ್ಲೇಶ್ ಬಾಬು. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ JDSಗೆ ಲಾಭವಾದಂತೆ ಕಾಣ್ತಾ ಇದೆ. ಈ ಲೀಡನ್ನು ಗಮನಿಸಿದರೆ 2 ಕ್ಷೇತ್ರಗಳಲ್ಲಿ ಸ್ಪಷ್ಟ ಮುನ್ನಡೆ, 1 ಕ್ಷೇತ್ರದಲ್ಲಿ ಹಾವು ಏಣಿ ಆಟ ಹಾಸನದಲ್ಲಿ. ಪೆನ್ ಡ್ರೈವ್ನ ಹೊರತಾಗಿಯೂ ಕೂಡ ಶೋಭಾ ಕರಂದ್ಲಾಜೆ ಮುನ್ನಡೆಯಲ್ಲಿದ್ದಾರೆ 42,022 ಮತಗಳ ಅಂತರದಿಂದ. ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್, ಸುಮಾರು 20 ವರ್ಷಗಳಿಂದ ಈ ಕ್ಷೇತ್ರ ಬಿಜೆಪಿಯ ಬಳಿ ಇತ್ತು. ಮೊದಲ ಬಾರಿ ಮನ್ಸೂರ್ ಅಲಿ ಖಾನ್ ಅಲ್ಲಿ ಲೀಡ್ ಕಾಣ್ತಾ ಇದ್ದಾರೆ. ದೇಶದಾದ್ಯಂತ ಕೋಲಾರದಲ್ಲಿ ಬಿಜೆಪಿಯ ಬೆಂಗಳೂರು ಉತ್ತರದಿಂದ ಬಿಜೆಪಿಯ ಶೋಭಾ ಕರಂದ್ಲಾಜೆ 42,000 ಮತಗಳ ಅಂತರ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ, ಸತತವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಶೋಭಾ ಕರಂದ್ಲಾಜೆ ಮುನ್ನಡೆ. ಕೋಲಾರದಲ್ಲಿ JDSನ ಮಲ್ಲೇಶ್ ಬಾಬು ಒಂದು ಸ್ಪಷ್ಟ ಮುನ್ನಡೆ ಅವ್ರಿಗೆ ಸಿಗ್ತಾ ಇದೆ. ಕಾಗೇರಿ ಬಿಜೆಪಿಯ ಅಭ್ಯರ್ಥಿಗಳ ಪೈಕಿ ಮೊದಲ ಅಭ್ಯರ್ಥಿ ಅನ್ಸುತ್ತೆ. 1 ಲಕ್ಷ ಮತಗಳ ಅಂತರದಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮುಂದಿದ್ದಾರೆ. ಕಳೆದ ಸಲ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ 4,70,000 ಲೀಡ್. ಬಟ್ ಅನಂತಕುಮಾರ್ ಹೆಗಡೆಯ ಅಸಹಕಾರದ ಹೊರತಾಗಿಯೂ ಕೂಡ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮುಂದಿದ್ದಾರೆ. ಬಿಜೆಪಿ ಕ್ಷೇತ್ರ ಅಂತ ಪ್ರೂವ್ ಆಗಿದೆ. ಕರಾವಳಿಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ಸ್ಪಷ್ಟ ಮುನ್ನಡೆ ಕಾಣ್ತಾ ಇದೆ. ಮೈಸೂರು ಯದುವೀರ್ ಒಡೆಯರ್ 48,354 ಮತಗಳ ಅಂತರದಿಂದ ಮುನ್ನಡೆ. ಕಾಂಗ್ರೆಸ್ನ 3 ಸ್ಟಾಲ್ವಾರ್ಟ್ಗಳ ತವರು ಜಿಲ್ಲೆ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಕಲಬುರಗಿ. 3 ಕ್ಷೇತ್ರಗಳಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. DK ಸುರೇಶ್ಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ತುಕಾರಾಂ ಮುನ್ನಡೆ 53,000 ಮತಗಳ ಅಂತರದಿಂದ. ಕಾಗೇರಿಗೆ 1 ಲಕ್ಷ ಮತಗಳ ಮುನ್ನಡೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಮತ್ತೊಮ್ಮೆ ಮೋದಿ ಮತ್ತು ಬಿಜೆಪಿಯ ಕೈ ಹಿಡಿದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ಗೆ ಭಾರಿ ಹಿನ್ನಡೆ. 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುಂದಿದೆ. ದೇಶವ್ಯಾಪಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಗಮನಿಸಿದರೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆ ಕಾಂಗ್ರೆಸ್ಗಿದೆ. ಪ್ರಶಾಂತ್, ಒಂದ್ಸಲ ಕರ್ನಾಟಕದಲ್ಲಿ ಪ್ರಾಂತ್ಯವಾರು ಕ್ಷೇತ್ರಗಳ ಪರಿಸ್ಥಿತಿ ಏನೇನಿದೆ ನೋಡೋಣ. ನಾವು ತುಂಬ ಹೆಚ್ಚು ಚರ್ಚೆ ಮಾಡ್ತಾ ಇದ್ದಿದ್ದು ಹಳೆ ಮೈಸೂರಿನಲ್ಲಿ ಮೈಸೂರು ಏನಾಗುತ್ತೆ ಅಂತ ಯದುವೀರ್ ಮುನ್ನಡೆಯಲ್ಲಿದ್ದಾರೆ. ಚಾಮರಾಜನಗರ ಕಾಂಗ್ರೆಸ್ಸಿನ ಮುನ್ನಡೆ ಅಂತಿತ್ತು, 30,000 ಲೀಡಿಗೆ ಸುನೀಲ್ ಬೋಸ್ ಬಂದಿದ್ದಾರೆ. ಮಂಡ್ಯ ನಿರೀಕ್ಷಿತ ಕುಮಾರಸ್ವಾಮಿ ಅವರ ಲೀಡು. ಹಾಸನ ಹಾಸನ ಫ್ಲಿಪ್ ಫ್ಲಾಪ್ ಆಗ್ತಾ ಇರುವ ಮತ್ತು ನಿರೀಕ್ಷಿತವಾದಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ದಟ್ ಇಸ್ ದ ಕ್ಯೂರಿಯಸ್ ಕೇಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.